ನಮ್ಮ ಬೆಂಗಳೂರಿನ ಕೃಷಿ ಮೇಳದಲ್ಲಿ ಈ ಕಬ್ಬಿನ ಮಳಿಗೆ ನಾವು ಇಲ್ಲಿ ಏರ್ಪಡಿಸಿದ್ದೀವಿ. ಸೊ ಕಬ್ಬು ಒಂದು ಪ್ರಮುಖವಾದ ವಾಣಿಜ್ಯ ಬೆಳೆ. ನಮ್ಮ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ ಸುಮಾರು 1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನು ಬೆಳೆಯಲಾಗ್ತಿದೆ. ಇಲ್ಲಿ ಹಲವಾರು ಹೊಸ ತಾಂತ್ರಿಕತೆಗಳನ್ನು ಕಬ್ಬಿನ ಬಗ್ಗೆ ನಾವು ಇಲ್ಲಿ ಈ ಮಳಿಗೆಯಲ್ಲಿ ಏರ್ಪಡಿಸಿದ್ದೀವಿ. ಮೊದಲನೇದಾಗಿ ನಮ್ಮ ಸುಧಾರಿತ ಕಬ್ಬಿನ ತಳಿಗಳು ಕಬ್ಬಿನಲ್ಲಿ ಬಹಳ ಪ್ರಮುಖವಾದ ಒಂದು ಅಂಶಗಳಿವು. ಸೊ ಇತ್ತೀಚೆಗೆ ಬಿಡುಗಡೆ ಆದ ತಳಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಮತ್ತೆ ಲೈವ್ ಸ್ಪೆಸಿಮನ್ನು ಸಹ ಇಲ್ಲಿ ನೋಡ್ಲಿಕ್ಕೆ ರೈತ ಬಂದವರಿಗೆ ಇಲ್ಲಿ ಇಟ್ಟಿದ್ದೇವೆ. ಸೊ ಇತ್ತೀಚೆಗೆ ಬಿಡುಗಡೆ ಆದಂತ 517 VCF 517 ಅಂದ್ರೆ ನಮ್ಮ VC ಫಾರಂ ಕೇಂದ್ರದಿಂದಲೇ ಅಭಿವೃದ್ಧಿಪಡಿಸಿದಂತ ಒಂದು ಹೊಸ ತಳಿ. ಇದು ನಮ್ಮ ರಾಜ್ಯದಲ್ಲಿ ಇವತ್ತಿನ ದಿವಸ ನಮ್ಮ ದಕ್ಷಿಣ ಜಿಲ್ಲೆಗಳಲ್ಲಿ 85% ಹೆಚ್ಚಿನ ಪ್ರದೇಶದಲ್ಲಿ ಈ ತಳಿನೇ ಇದೆ. ಇದು ಒಂದು ಅತ್ಯಂತ ಅಧಿಕ ಇಳುವರಿ, ಸಕ್ಕರೆ ಇಳುವರಿ ಮತ್ತೆ ಬೆಲ್ಲದ ಇಳುವರಿ ಕೊಡುವಂತ ತಳಿ. ಮತ್ತೆ ರೈತರಿಗೆ ಬಹಳ ಹೆಚ್ಚಿನ ಮಟ್ಟದಲ್ಲಿ ಇಳುವರಿ ಕೊಡ್ತಾ ಇದೆ. ಅದರಿಂದ ಸಾಕಷ್ಟು ಪ್ರದೇಶದಲ್ಲಿ ಈ ತಳಿನೇ ಈಗ ನಮ್ಮ ರೈತ ಬಾಂಧವರು ಬೆಳೀತಾ ಇದ್ದಾರೆ. ಮತ್ತೆ ಈ ಆಲೆಮನೆ ಗಾಣ ಎಲ್ಲಿ ಇದೆ ಅಂತ ಜಾಗದಲ್ಲೂ ಸಹ ಈ ತಳಿನೇ ನಮ್ಮ ರೈತ ಬಾಂಧವರು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಇತ್ತೀಚೆಗೆ ಇನ್ನೊಂದು ತಳಿ ನಾವು ಬಿಡುಗಡೆ ಮಾಡ್ದು COVC 18061 ಅಂತ. ಈ ತಳಿ ಸುಲಂಗಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಮತ್ತೆ ವರ್ಷದ ಎಲ್ಲಾ ಕಾಲದಲ್ಲೂ ಇದನ್ನ ನಾಟಿ ಮಾಡಕ್ಕೆ ನಾವು ಶಿಫಾರಸ್ ಮಾಡಿದೀವಿ. ಸೊ ಆದ್ರಿಂದ ಇತ್ತೀಚೆಗೆ ಈ ತಳಿಯ ಒಂದು ವಿಸ್ತೀರ್ಣ ಸಹ ನಮ್ಮ ಭಾಗದಲ್ಲಿ ಹೆಚ್ಚಿನ ಪ್ರದೇಶಕ್ಕೆ ಬರ್ತಾ ಇದೆ. ಇದು ಸಕ್ಕರೆ ಮತ್ತೆ ಬೆಲ್ಲದ ರಿಕವರಿನೂ ಬಹಳ ಚೆನ್ನಾಗಿದೆ. ಮತ್ತೆ ಬೆಳವಣಿಗೆನೂ ಸಹ ಇಳುವರಿ ನೀವು ಜನವರಿ ಫೆಬ್ರವರಿಲಿ ವಿಶೇಷವಾಗಿ ಇದನ್ನ ಕಬ್ಬು ನಾಟಿ ಮಾಡಿದಾಗ ಇಳುವರಿ ಸಾಮರ್ಥ್ಯ 70 ಟನ್ ಒಂದು ಎಕರೆಗಿದೆ. ಸೊ ಆದ್ರಿಂದ ರೈತ ಬಾಂಧವರು ಇದನ್ನ ಪ್ರಾರಂಭದಲ್ಲಿ ನಾಟಿ ಮಾಡೋರಾಗ್ಲಿ ಅಥವಾ ಕೊನೆಯಲ್ಲಿ ನಾಟಿ ಮಾಡೋರಾಗ್ಲಿ ಬಹಳ ಈ ತಳಿಗಳನ್ನ ಯೂಸ್ ಮಾಡ್ಬೋದು. ಇದಲ್ಲದೆ ಅಲ್ಪಾವಧಿ ತಳಿಗಳು 10 ತಿಂಗಳಿಗೆ ಬರುವಂತ ತಳಿಗಳು ನಮ್ಮಲ್ಲಿ ಅಭಿವೃದ್ಧಿ ಪಡಿಸಿದೀವಿ. ಅದರಲ್ಲಿ COVC 16061 ಅಂತ ಇಲ್ಲಿ ನಾವು ತೋರಿಸಿದ್ದೀವಿ. ಇದಲ್ಲದೆ CO 9004 ಅಮೃತ ಅಂತ ಈ ತಳಿಗಳೆಲ್ಲ 10 ತಿಂಗಳಿಗೆ ಕಟಾವು ಮಾಡುವಂಥದ್ದು. ಇವು ಸಹ ಸ್ವಲ್ಪ ಇಳುವರಿ ಒಂದು ಮಟ್ಟದಲ್ಲಿ 50ರಿಂದ 60 ಟನ್ ಎಕರೆಗೆ ನಾವು ತಗೋಬಹುದು. ಮತ್ತೆ ಬೆಲ್ಲದ ಇಳುವರಿ ಮತ್ತೆ ಸಕ್ಕರೆ ಇಳುವರಿ ಬಹಳ ಚೆನ್ನಾಗಿ ಬರ್ತದೆ. ಈ ತಳಿಗಳನ್ನ ನಮ್ಮ ರೈತ ಬಂದವರು ವಿಶೇಷವಾಗಿ ನಾವು ಬಳಕೆ ಮಾಡ್ಬೋದು. ಇದಲ್ಲದೆ 86-032 ಹಿಂದೆ ನಮ್ಮ ಭಾಗದಲ್ಲಿ ಈಗ ಈ ತಳಿ ಬೆಳೀತಿದ್ರು. ಈಗಲೂ ಸಹ ಕೆಲವು ಪ್ರದೇಶದಲ್ಲಿ ಇದನ್ನ ಬೆಳೀತಾ ಇದ್ದಾರೆ. ಸೊ ಇದಲ್ಲದೆ ಇನ್ನೊಂದು COVC 16062 ಈ ತಳಿನೂ ಸಹ ನಮ್ಮ ರೈತ ಬಂದವರು ಬೆಳೀತಾ ಇದ್ದಾರೆ. ಇವೆಲ್ಲ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದಲ್ಲದೆ ಕಬ್ಬಿನಲ್ಲಿ ಬೇಸಾಯ ಕ್ರಮಗಳ ಬಗ್ಗೆನೂ ಬಹಳ ಪ್ರಮುಖವಾದ ಅಂಶ. ಯಾವುದೇ ಒಂದು ಬೆಳೆಯಲ್ಲಿ ಬರೀ ತಳಿಗಳ ಪಾತ್ರನೇ ನಾವು ತಳಿಗಳೇ ಚೆನ್ನಾಗಿ ಕೊಡುತ್ತೆ ಅಂತ ರೈತರು ಬಹಳ ಅದನ್ನೇ ನಾವು ಎತ್ತಿ ತೋರ್ಸಕ್ಕಾಗಲ್ಲ. ಈ ತಳಿಗಳಿಗೆ ಸರಿಯಾದ ರೀತಿಯಲ್ಲಿ ಬೇಸಾಯದ ನಿರ್ವಹಣೆ ಮಾಡಬೇಕು. ಅಂದ್ರೆ ನಮ್ಮ ಕಬ್ಬು ಬೆಳೆಯುವಂತ ಮಣ್ಣು ಬಹಳ ಉತ್ಕೃಷ್ಟವಾಗಿರ್ಬೇಕು. ಬೇಸಾಯ ಕ್ರಮಗಳು ಅಂದ್ರೆ ಭೂಮಿ ಫಲವತ್ತತೆ ಆಗಿರ್ಬೇಕು. ಮತ್ತೆ ಸಾಲಿನ ಅಂತರ ಕಬ್ಬಿನಲ್ಲಿ ಈಗ 4ರಿಂದ 5 ಅಡಿ 6 ಅಡಿ ನಾವು ಶಿಫಾರಸ್ ಮಾಡಿದೀವಿ. ಯಾವುದೇ ಕಾರಣಕ್ಕೂ 3 ಅಡಿ ಒಳಗಡೆ ನಾವು ಈ ಕಬ್ಬನ್ನ ಬೆಳಿಲಿಕ್ಕೆ ಬಾರ್ದು. ಯಾಕೆಂದ್ರೆ ವಿಶಾಲವಾದ ಜಾಗ ಇದ್ರೆ ತೆಂಡೆ ಸಾಮರ್ಥ್ಯ ಚೆನ್ನಾಗಿ ಬರ್ತದೆ, ಗಾಳಿ ಬೆಳಕು ಚೆನ್ನಾಗಿ ಬರ್ತದೆ, ನೀರು ನಿರ್ವಹಣೆನೂ ಚೆನ್ನಾಗಿರುತ್ತೆ, ತರಗು ನಿರ್ವಹಣೆನೂ ಸಹ ಚೆನ್ನಾಗಿರ್ತದೆ. ಈ ಒಂದು ದೃಷ್ಟಿಯಲ್ಲಿ ನಾವು 5 ಅಡಿ ಸಾಲಿನ ಅಂತರಕ್ಕೆ ನಾವು ಇದು ಮಾಡಿದ್ವಿ. ಇದಲ್ಲದೆ ನಾವು 1 ಕಣ್ಣಿನ ಒಂದು ಬಿತ್ತನೆ ಮತ್ತೆ 2 ಕಣ್ಣಿನ ಬಿತ್ತನೆಗೂ ಪ್ರೋತ್ಸಾಹ ಮಾಡ್ತಾ ಇದ್ವಿ. 1 ಕಣ್ಣು ಬಿತ್ತನೆ ತಗೊಂಡ್ರೆ ನಾವು 1 ಎಕರೆಗೆ 1 ಟನ್ ಬಿತ್ತನೆ ಸಾಕಾಗುತ್ತೆ. ಇದರಲ್ಲೆಲ್ಲ ನಾವು ಉತ್ಪಾದನಾ ಖರ್ಚಿನ ಉಳಿಸ್ಬೋದು. ರೈತ ಬಾಂಧವರು ನಿಮ್ಮಲ್ಲೇ ನೀವು 1 ಕಣ್ಣು ಮಾಡ್ಕೊಂಡು ನರ್ಸರಿ ಮಾಡ್ಕೊಂಡು ಆ ಸೀಡ್ಲಿಂಗ್ಸ್ ನ ನೀವು 30-35 ದಿವಸಕ್ಕೆ ಮುಖ್ಯ ಭೂಮಿಗೆ ನೀವು ನಾಟಿ ಮಾಡೋದಾದ್ರೆ ಸೊ ಅದರಲ್ಲೂ ಸಹ ನಾವು ಸಾಕಷ್ಟು ಖರ್ಚನ್ನ ಉಳಿಸ್ಬೋದು. ಇಲ್ಲದೆ ನಮ್ಮ ಭಾಗದಲ್ಲಿ ರಸಗೊಬ್ಬರಗಳ ನಿರ್ವಹಣೆ ನಮ್ಮ ರೈತ ಬಾಂಧವರು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ರಸಗೊಬ್ಬರಗಳು ಯಾವ್ದು ನಾವು ಸಾರಜನಕ, ರಂಜಕ, ಪೊಟಾಶ್ 1 ಎಕರೆಗೆ 140-50 kg ಸಾರಜನಕ, ರಂಜಕ, ಪೊಟಾಶ್ ಶಿಫಾರಸ್ ಮಾಡಿದೀವಲ್ಲ ಆ ರೀತಿ ಸಮತೋಲನವಾಗಿ ಸಮಗ್ರವಾಗಿ ಬಳಕೆ ಮಾಡಬೇಕು. ಅಂದ್ರೆ ಕೊಕ್ಕೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಇವು ಬಳಕೆ ಮಾಡ್ಕೊಂಡು ಸಾರಜನಕ, ರಂಜಕ, ಪೊಟಾಶ್ ಗೊಬ್ಬರಗಳನ್ನ ಕೊಡ್ಲೇಬೇಕು. ಇತ್ತೀಚೆಗೆ ನಮ್ಮ ರೈತ ಬಾಂಧವರು ಹೆಚ್ಚಿನ ಮಟ್ಟದಲ್ಲಿ ಬರೀ ಸಾರಜನಕ ಗೊಬ್ಬರನೇ ಕೊಡ್ತಾ ಇದ್ದಾರೆ. ಈ ರೀತಿ ಕೊಡೋದ್ರಿಂದ ಮತ್ತೆ ಈಗ ನಮ್ಮ ಕಬ್ಬಿನ ಬೆಳೆಗೆ ರೋಗಗಳು ಮತ್ತು ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ಸಮತೋಲನವಾಗಿ ಸಮಗ್ರವಾಗಿ ಈ ಸಾವಯವ ಗೊಬ್ಬರಗಳು ಮತ್ತೆ ರಾಸಾಯನಿಕ ಗೊಬ್ಬರಗಳು ಎರಡೂ ಬಳಸಬೇಕು. ಮತ್ತೆ ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ತರಗು ನಿರ್ವಹಣೆ. ಕಬ್ಬಿನಲ್ಲಿ ಕುಳೆ ಬೆಳೆಯಲ್ಲಿ ತರಗು ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಸೊ ಈಗಾಗಲೇ ಈ ತರಗನ್ನ ಪುಡಿ ಮಾಡುವಂತ ಮಿಷಿನ್ಸ್ ಬಂದಿವೆ. ಅದಲ್ಲದೆ ತರಗನ್ನ ಕೊಳೆಯಲಿಕ್ಕೆ ಸಾಕಷ್ಟು ಸೂಕ್ಷ್ಮ ಜೀವಿಗಳು ಸಹ ನಾವು ಡೆವಲಪ್ ಮಾಡಿದ್ವಿ. ಇವೆಲ್ಲ ಬಳಕೆ ಮಾಡೋದಾದ್ರೆ ಖಂಡಿತ ಕಬ್ಬಿನ ಕೃಷಿ ಬಹಳ ಯಶಸ್ವಿಯಾಗಿ ತಗೋಬಹುದು.